ಇಂದಿನ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಮನೆಮದ್ದಲ್ಲಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಮನೆಮದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಶೀತ ಮತ್ತು ಕೆಮ್ಮು. ಈ ಶೀತ ಮತ್ತು ಕೆಮ್ಮಿಗೆ ಏನ್ ಪರಿಹಾರಗಳು ಯಾವ್ದ್ರಲ್ಲಿ ಅಂದ್ರೆ ಆಕುಪ್ರದರಿಂದ ಅಂತ ನೋಡೋಕೆ ಪ್ರಯತ್ನ ಮಾಡೋಣ. ನೋಡಿ, ಈ ಮೊದಲನೇದಾಗಿ ಶೀತ ಕೆಮ್ಮು ಹೇಗ್ ಬರುತ್ತೆ? ದೇಹಕ್ಕೆ ಬರೋದು ವೈರಸ್ ಇಂದ ಬರುತ್ತೆ ಸ್ನೇಹಿತರೆ. ವೈರಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ನಾವು. ಯಾವಾಗ ದೇಹದಲ್ಲಿ ವೈರಸ್ ಜಾಸ್ತಿ ಹೆಚ್ಚಾಗುತ್ತೋ ಅವಾಗ ಏನಾಗುತ್ತೆ, ಖಂಡಿತವಾಗಿ ನಮಗೆ ಈ ವೈರಸ್ ಇಂದ ಬರೋದೇ ಶೀತ ಕೆಮ್ಮು ಮತ್ತೆ ರನ್ನಿಂಗ್ ನೋಸು, ಮತ್ತೆ ಹೆಚ್ಚು ಈ ಥ್ರೋಟ್ ಪ್ರಾಬ್ಲಮ್ ಅಂದ್ರೆ ಗಂಟ್ಲಲ್ಲಿ ಸ್ವಲ್ಪ ನಮಗೆ ನೋವು ಅನಿಸ್ತಾ ಇರ್ತದೆ, ಇಂಥದೆಲ್ಲ ಬರ್ತಾ ಇರ್ತದೆ. ಆದ್ರೆ ಇದು ಮಕ್ಕಳಿಗಾದ್ರೆ ಪ್ರತಿ ವರ್ಷ ನೋಡ್ತಾ ಇದ್ರೆ ಇದು ಸಾಮಾನ್ಯವಾಗಿ ಬರುವಂತ ಲಕ್ಷಣಗಳೇ ಇದೆಲ್ಲ, ಇದೇನು ದೊಡ್ಡ ವಿಷಯ ಅಲ್ಲ. ಸೊ ಅವಾಗ ಸ್ವಲ್ಪ ಉಷ್ಣತೆ ಹೆಚ್ಚಾಗ್ಬೋದು ದೇಹದಲ್ಲಿ. ಉಷ್ಣತೆ ಯಾಕೆ ಹೆಚ್ಚಾಗುತ್ತೆ? ದೇಹದಲ್ಲಿರುವಂತ ಈ ಆ ವೈರಸ್ ಮೇಲೆ ದಾಳಿ ಮಾಡ್ಬೇಕಂದ್ರೆ ಖಂಡಿತವಾಗಿ ಪ್ರತಿರಕ್ಷಣಾ ವ್ಯವಸ್ಥೆ ಏನ್ ಮಾಡುತ್ತೆ, ಟೆಂಪರೇಚರ್ ರೈಸ್ ಮಾಡುತ್ತೆ, ಉಷ್ಣತೆ ರೈಸ್ ಮಾಡಿ ಆ ವೈರಸ್ ಮೇಲೆ ದಾಳಿ ಮಾಡಿ ವೈರಸ್ನು ಸಾಯಿಸ್ತದೆ. ಅವಾಗ ನಾವು ವೇಗವಂತವಾಗಿ ಈ ಕಾಫು ಕೋಲ್ಡು ಅದೇ ಕೆಮ್ಮು ಶೀತದಿಂದ ಆಚೆ ಬರುವಂತ ಅವಕಾಶ ಇದೆ. ಆದ್ರೆ ಮಕ್ಕಳಿಗಾದ್ರೆ ಪ್ರತಿ ವರ್ಷ ನೋಡ್ತಾ ಇದ್ರೆ 10-12 ಸರಿ ಬರುತ್ತೆ. ಆದ್ರೆ ದೊಡ್ಡವ್ರಿಗಾದ್ರೆ ಒಂದು 5-6 ಸರಿ ಈ ಕೆಮ್ಮು ಶೀತ ಬರ್ತಾ ಇರ್ತದೆ. ಯಾರಿಗೆ? ದೊಡ್ಡವ್ರಿಗಾದ್ರೆ, ಅಡಲ್ಟ್ಸ್ಗಾದ್ರೆ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಈ ತರ ಇರುವಾಗ ಇದನ್ನ ನಾವು ಚೆನ್ನಾಗಿ ಪರಿಹಾರ ಮಾಡ್ಕೋಬಹುದು ಸ್ನೇಹಿತರೆ. ಪರಿಹಾರ ಮಾಡ್ಕೊಳಕ್ಕೆ ನಮಗೆ ಆಕುಪ್ರೆಷರ್ ಅಲ್ಲಿ ಒಳ್ಳೆ ಪರಿಹಾರ ಇದೆ. ಸೊ ಅದು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಅವಾಗ ಏನಾಗುತ್ತೆ, ಅಂದ್ರೆ ಪ್ರಧಾನವಾಗಿ ಏನಂದ್ರೆ ನಾವು ನಮ್ಮ ಪ್ರತಿರಕ್ಷಾ ವ್ಯವಸ್ಥೆನ ಅಂದ್ರೆ ಇಮ್ಯೂನ್ ಸಿಸ್ಟಮ್ನು ಬಲವಾದ ಮಾಡ್ಬೇಕು. ಯಾವ್ದ್ರಲ್ಲಿ? ಈ ಕೆಮ್ಮು ಶೀತದಿಂದ ಆಚೆ ಬರ್ಬೇಕಂದ್ರೆ ಅದಕ್ಕೂ ಸ್ವಲ್ಪ ಪಾಯಿಂಟ್ಸ್ಗಳಿದೆ. ಆ ಇಮ್ಯೂನ್ ಸಿಸ್ಟಮ್ ಸಂಬಂಧ ಪಾಯಿಂಟ್ಸ್ಗಳಿದೆ. ಅದನ್ನ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಅವಾಗ ಖಂಡಿತವಾಗಿ ನೀವು ಪಾಲನೆ ಮಾಡಿದ್ರೆ ಸೊ ಇದರಿಂದ ನೀವು ಆಚೆ ಬರಕ್ಕೆ ಸೊ ಬೇಗವಂತವಾಗಿ ಗುಣವಾಗುತ್ತೆ ಸ್ನೇಹಿತರೆ. ಶೀತ ಮತ್ತೆ ಕೆಮ್ಮು ನೋಡ್ಕೊಳ್ಳಿ. ಈಗ 2 ಕೈಗಳು ನೋಡ್ಕೊಂಡ್ರೆ ಸ್ವಚ್ಛಗೊಳಿಸ್ಕೋಬೇಕು ಮೊದಲನೇದಾಗಿ. ಸೊ ಇಲ್ಲಿ 4 ಪಾಯಿಂಟ್ ಇದೆ. ಈ ಕೈಯಲ್ಲಿ ಆದ್ರೂ ಈ ಕೈಯಲ್ಲಿ ಆದ್ರೂ 2 ಕೈಯಲ್ಲಿ ಇದೆ ಆ ಪಾಯಿಂಟ್ಸ್. ಇದೇನ್ ಪಾಯಿಂಟ್ಸ್ ಅಂದ್ರೆ ಇಮ್ಯುನಿಟಿ ಪಾಯಿಂಟ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇಮ್ಯುನಿಟಿ ಪಾಯಿಂಟ್ಸ್ ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಸೊ ನಿಮ್ಮ ಆ ವೈರಸ್ ಮೇಲೆ ದಾಳಿಯಾಗಿ ಬೇಗವಂತವಾಗಿ ನಾವು ಆ ವೈರಸ್ ಸಾಯಿಸಿ ಬೇಗವಂತವಾಗಿ ಗುಣ ಆಗ್ಬೋದು. ನೋಡಿ, ಈ 4 ಬೆರಳಿದೆಯಲ್ಲ, ಈ 4 ಬೆರಳು ತುದಿ ಭಾಗ, ಈ ಕೊನೆ ಭಾಗದಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಈ ತರ ಒಂದು 10 ಸಾರಿ 20 ಸಾರಿ ಅಂದ್ರೆ ಈ ಭಾಗದಲ್ಲಿ ಇರುತ್ತೆ. ಇದೆಲ್ಲ ಇಮ್ಯೂನ್ ಪಾಯಿಂಟ್ಸ್ 1 2 3 4. ಓಕೆ, ಈ ಪಾಯಿಂಟ್ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಸರಿ ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಹಾಗೆ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಆ ತರ 10 ಸರಿ ಮಾಡ್ತೀರಾ, 20 ಸರಿ ಮಾಡ್ತೀರಾ, ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಅನುಕೂಲ ಆದ್ರೆ ಅಷ್ಟು ಅನುಕೂಲ. ಈ 4 ಬೆರಳುಗಳು ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಈ ಪ್ರಧಾನವಾಗಿ ಏನ್ ಪಾಯಿಂಟ್ಸ್, ಇದು ಇಮ್ಯುನಿಟಿ ಪಾಯಿಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಇಮ್ಯುನಿಟಿ ಪಾಯಿಂಟ್ಸ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದ್ರೆ ಈ 4 ಆದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಇನ್ನೊಂದು ಪಾಯಿಂಟ್ ಆಕ್ಟಿವೇಟ್ ಮಾಡ್ಬೇಕು ಸ್ನೇಹಿತರೆ. ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದೇನ್ ಪಾಯಿಂಟ್ ಅಂದ್ರೆ ಲಿಂಪ್ ಗ್ಲೈಂಡ್ ಪಾಯಿಂಟ್. ನೋಡಿ, ಈಗ ಇದೆಲ್ಲ ಈ ರಿಸ್ಟ್ ಅನ್ನೋದು ಇದೆ. ಈ ರಿಸ್ಟ್ ಇದೆ, ಇಲ್ಲಿಂದ ಒಂದು 2 ಬೆರಳು ಇದು ಇಟ್ಕೊಳ್ಳಿ. 2 ಬೆರಳು ಇದರ ಇಟ್ಕೊಂಡ್ರೆ ಈ ಸೆಂಟರ್ ಪ್ರಾಂತ ಇದೆ, ಅಲ್ಲಿಂದ 2 ಬೆರಳು, ಆಮೇಲೆ ಒಂದು ಸೆಂಟರ್ ಪಾಯಿಂಟ್ ಸಿಗತ್ತೆ ಇಲ್ಲಿ. ಈ ಪಾಯಿಂಟ್ ಇದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಇದೆಲ್ಲ ಈ 4 ಇಮ್ಯುನಿಟಿ ಪಾಯಿಂಟ್ಸ್ ಚೆನ್ನಾಗಿ ಪ್ರೆಸ್ ಮಾಡಿ ಒತ್ತಡಿ ಕೊಟ್ಟು ಆಮೇಲೆ ಇದು ಕೊನೆಯದಾಗಿ ಇದು ಮಾಡ್ಬೇಕು. ಇದು ಮಾಡಿದ್ರೇನೆ ನಿಮ್ಗೆ ಪರಿಹಾರ ಸಿಗೋದು. ಈ ಪಾಯಿಂಟ್ ಒಂದು 10 ಸರಿ ಇದು ಈ ತರ ಪ್ರೆಸ್ ಮಾಡಿ ರಿಲೀಸ್ ಮಾಡಿ, ಇದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಓಕೆ, ಸೊ ಈಗ ಪ್ರತಿಯೊಂದು ಮುದ್ರೆ ಮಾಡಿದ್ಮೇಲೆ ಏನ್ ಮಾಡ್ತೀವಿ ನಾವು? ಪ್ರಾಣ ಮುದ್ರೆ ಮಾಡ್ತೀವ. ಯಾವುದೇ ಚಿಕಿತ್ಸಾ ಮುದ್ರೆ ಮಾಡಿದ್ಮೇಲೆ ಪ್ರಾಣ ಮುದ್ರೆ ಮಾಡ್ತೀವಲ್ಲ, ಅದೇ ತರ ಇಲ್ಲಿ 4 ಇಮ್ಯುನಿಟಿ ಪಾಯಿಂಟ್ಸ್ ನಾವು ಸಕ್ರಿಯಗೊಳಿಸ್ಕೊಂಡಿದ್ವಿ. ಆಗ ಕೊನೆಯದಾಗಿ ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್ ಈ ತರ ಆಕ್ಟಿವೇಟ್ ಮಾಡ್ಕೋಬೇಕು. ಅವಾಗ ಕೆಮ್ಮು ಶೀತ ಅನ್ನೋದು ಪರಿಹಾರ ಸಿಗುತ್ತೆ, ಅದು ಸಾಲ್ವ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಲಿಂಪ್ ಗ್ಲ್ಯಾಂಡ್ ಪಾಯಿಂಟ್. ಆಮೇಲೆ ಇನ್ನೊಂದು ನಮ್ಗೆ ಈ ಗೊಂತಲ್ಲಿ ಅಂದ್ರೆ ಈ ಗಂಟ್ಲಲ್ಲಿ ಸ್ವಲ್ಪ ನೋವು ಬರ್ತಾ ಇರ್ತದೆ. ಈ ಕೆಮ್ಮು ಶೀತ ಬಂದ್ರೆ ಖಂಡಿತವಾಗಿ ಬರೋದು ಅದು ಸೋರ್ ಥ್ರೋಟ್ ಅಂತ ಹೇಳ್ತೀವಿ. ಈ ಸೋರ್ ಥ್ರೋಟ್ ಅಂದ್ರೆ ಇಲ್ಲಿ ಒಂದು ಅಸೌಕರ್ಯ ಇರ್ತದಲ್ಲ, ಇದನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ನೋಡ್ಕೊಳ್ಳಿ. ಈ ಎಡಗೈ ಯಾವುದು ಬಲಗೈ ಯಾವುದು ಯಾವುದೇ ಇಲ್ಲಿ ನೋಡ್ಕೊಳ್ಳಿ. ಇದು ಹಿಂದ್ಗಡೆ ನೋಡ್ಕೊಳ್ಳಿ. ಇಲ್ಲಿ ಈ ಮಧ್ಯ ಬೆರಳು ಇದೆಯಲ್ಲ, ಮಧ್ಯ ಬೆರಳು ಈ ಮಧ್ಯ ಬೆರಳಲ್ಲಿ ಈ ಪ್ರಾಂತ, ಈ ಉಗುರ್ಗ ಹತ್ರ ಇರೋದು ಈ ಪಾಯಿಂಟ್ಸ್ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ಕೋಬೇಕು. ಈ ತರ ಓಕೆ, ನೋಡಿದ್ರಾ? ಕಾಣಿಸ್ತಾ ಇದೆಯಾ? ಈ ತರ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಈ ಪಾಯಿಂಟ್ಸ್ಗಳಿದೆಯಲ್ಲ, ಈ ಪಾಯಿಂಟ್ಸು ಚೆನ್ನಾಗಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಈ ಉಗುರು ಹತ್ರ ಇರುವಂತ ಈ ಪಾಯಿಂಟ್ಸು ಈ ಗಂಟ್ಲ ಸಮಸ್ಯೆ ಅಂದ್ರೆ ಗಂಟ್ಲು ಒಳಗಡೆ ಇರುವಂತ ನೋವು
ಈ ಈ ಥ್ರೋಟ್ ಪೇನು ಇದೆಲ್ಲನೂ ಕಡಿಮೆ ಆಗ್ತದೆ ಯಾವಾಗ ಈ ಕೆಮ್ಮು ಶೀತ ಟೈಮಲ್ಲಿ ಆಗುವಂತ ಆ ನೋವುಗಳು ಸ್ನೇಹಿತರೆ. ಸೊ ಇದು ನಾವು ಪಾಲಿಸಬೇಕಾಗಿರುವಂತ ಆಕುಪ್ರೆಸರ್ಲಿ ಪಾಯಿಂಟ್ಸು ಇವತ್ತಿನ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿದ್ವಿ. ಇನ್ನು ನಿಮಗೆ ಮನೆ ಮದ್ದುವಾಗಿ ಎಷ್ಟೋ ನಿಮ್ಗೆ ಗೊತ್ತಿರೋದು ಇರ್ತದೆ. ಅಂದ್ರೆ ಸೊ ಒಂದು ಒಳ್ಳೆ ಸ್ಟೀಮ್ ಇನ್ಹೇಲ್ ಮಾಡೋದು. ಸೊ ನೀರು ಮತ್ತೆ ಅರಿಶಿನ ಪೌಡ್ರು ಹಾಕೊಂಡು ಚೆನ್ನಾಗೆ ಅದು ಬಯಸಿದ ಮೇಲೆ ಆ ಆ ಸ್ಟೀಮ್ ಬರುತ್ತಲ್ಲ, ಆ ಆವಿರಿ ಅನ್ನೋದು, ಆ ಹೊಗೆ ನಾವು ಶ್ವಾಸ ತಗೊಂಡ್ರೆ ಅದನ್ನು ಬೇಗವಂತವಾಗಿ ಗುಣ ಆಗುತ್ತೆ. ತುಳಸಿ ಕಷಾಯ ಮಾಡ್ಕೊಳ್ಳಿ ಅಲ್ವಾ, ತುಳಸಿಯಿಂದ ಕಷಾಯ ಮಾಡ್ಕೊಳ್ಳಿ, ಆಮೇಲೆ ಸೊಂಟಿಂದ ಕಷಾಯ ಮಾಡ್ಕೊಳ್ಳಿ. ಇದೆಲ್ಲ ಹೆಚ್ಚು ಪರಿಹಾರಗಳಿದೆ, ಅದೆಲ್ಲ ನಿಮ್ಗೆ ಗೊತ್ತು. ಆದ್ರೆ ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಯಾವಾಗ ನಿಮ್ಗೆ ಈ ತರ ಕೆಮ್ಮು ಶೀತ ಬರುತ್ತೋ ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾ, 21 ದಿವಸ ಕಾಲ, ಕನಿಷ್ಠ ಪಕ್ಷ 21 ದಿವಸ ಕಾಲ ಸ್ವೀಟ್ ತಿನ್ನೋದು ನಿಲ್ಸ್ಬೇಕು ಸ್ನೇಹಿತರೆ. ಪೂರ್ತಿ ನಿಲ್ಸ್ಬೇಕಾಗುತ್ತೆ ಸ್ವೀಟ್ಗಳು. ಯಾಕಂದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಈ ಸ್ವೀಟ್ ಹೆಚ್ಚು ತಿಂತಾ ಇದ್ರೆ ಈ ವೈರಸ್ ಇನ್ನೂ ಬೆಳೀತದೆ ಹೆಚ್ಚಾಗಿ. ವೈರಸ್ ಬೆಳೆಯಕ್ಕೆ ಕಾರಣ ಏನ್ ಗೊತ್ತಾ, ನಮ್ಮ ದೇಹದಲ್ಲಿ ಹೆಚ್ಚು ಶುಗರ್. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಹೆಚ್ಚು ಶುಗರ್ ಹೆಚ್ಚು ಗ್ಲೂಕೋಸ್ ಇರೋರಿಗೆ ಸಮಸ್ಯೆಗಳು ಹೆಚ್ಚಾಗ್ತದೆ ಬಿಟ್ಟು ಕಡಿಮೆ ಆಗಲ್ಲ. ಯಾವಾಗಲೂ ಅವ್ರಿಗೆ ಸಮಸ್ಯೆಗಳು ಹೆಚ್ಚು ಆಗ್ತಾ ಇರ್ತದೆ. ಯಾಕಂದ್ರೆ ಆ ಶುಗರ್ ಅನ್ನೋದು ಎಂತ ಎನ್ವಿರಾನ್ಮೆಂಟ್ ಅಂದ್ರೆ, ಎಂತ ಪರಿಸರ ಉತ್ಪನ್ನ ಆಗತ್ತಂದ್ರೆ ಅದರಿಂದ ದೇಹದಲ್ಲಿ ಯಾವುದೇ ವ್ಯಾಧಿ ಅದ್ರ ಮೇಲೆ ಉತ್ಪನ್ನ ಆಗ್ತದೆ, ಇನ್ನು ಅದು ಬೆಳವಣಿಗೆ ಆಗ್ತದೆ ಬಿಟ್ಟು ಆ ವ್ಯಾಧಿ ಕಡಿಮೆ ಆಗಲ್ಲ ಶುಗರ್ ಇರೋರು. ಅದಕ್ಕೋಸ್ಕರನೇ ಈ ಸ್ವೀಟ್ಗಳು ತಿನ್ನೋದು ನಿಲ್ಲಿಸ್ಬಿಡಿ ದಯವಿಟ್ಟು, ಯಾವುದೇ ತಿನ್ನಕ್ ಹೋಗ್ಬಿಡಿ. ಅದರಿಂದ ಏನು ನಿಮ್ಗೆ ಇದಾಗಲ್ಲ. ಆಮೇಲೆ ಮಲ್ಕೊಂಡಕ್ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ, ಈ ಈ ಈ ಗಂಟ್ಲಲ್ಲಿ ನೋವಿರೋರು ಈ ಕೆಮ್ಮು ಶೀತ ಬರುವಾಗ ಇದು ನಮ್ಮ ದೇಶಿ ಹಸು ತುಪ್ಪ ಇದೆಲ್ಲ, ಸ್ವಲ್ಪ ಅದು ಲೈಟ್ ಆಗಿ ಹೀಟ್ ಮಾಡ್ಕೊಂಡು ಇಲ್ಲಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಲೇಪನ ಮಾಡ್ಕೊಂಡು ಮಲಗುವಾಗ ಮಾಡ್ಕೊಳ್ಳಿ. ಅದು ನಿಮ್ಗೂ ಒಳ್ಳೇದಾಗತ್ತೆ. ಅದರಿಂದ ನಿಮ್ಗೂ ತುಂಬಾ ಒಳ್ಳೇದಾಗತ್ತೆ. ಆಮೇಲೆ ಬಿಸಿ ನೀರು ಮಾತ್ರ ಕುಡಿಬೇಕು ಈ ಟೈಮಲ್ಲಿ. ಬಿಸಿ ನೀರು ಕುಡಿತಾ ಇದ್ರೆ ಬೇಗವಂತವಾಗಿ ನಿಮ್ಗೆ ಗುಣ ಆಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಇನ್ನು ಇದು ಬರೋದ ಕಾರಣ, ಶೀತ ಕೆಮ್ಮು ಇನ್ನೂ ಬರೋ ಕಾರಣ ನಾವು ನೋಡ್ತಾ ಇರ್ತೀವಿ. ಒತ್ತಡಿ ಮತ್ತೆ ಆಲಸಟ, ಸರಿಯಾಗಿ ನಿದ್ದೆ ಮಾಡಿಲ್ಲ ಅಲ್ವಾ, ಸರಿಯಾದ ಆಹಾರ ತಗೊಂಡಿಲ್ಲ, ಇದೆಲ್ಲ ಅನ್ಹೆಲ್ತಿ ಫುಡ್ಸ್ ಇದೆಲ್ಲ ಮಾಡ್ತಾ ಇರುವಾಗ ಇದು ಖಂಡಿತವಾಗಿ ಬರುತ್ತೆ. ಆಮೇಲೆ ಇನ್ ಸ್ವಲ್ಪ ಏನ್ ಮಾಡ್ಬೋದು ಅಂದ್ರೆ, ಈಗಾಗಲೇ ಹೇಳಿದ ಇನ್ನು ಬೇರೆ ಪರಿಹಾರ ಅಂದ್ರೆ ಇದೆಲ್ಲ ಮನೆ ಮದ್ದುಗಳು ಹೇಳ್ತಾ ಇದ್ದೀನಿ, ಸ್ವಲ್ಪ ತಿಳ್ಕೊಂಡು ಅದು ನೀವು ಗಮನ ಕೊಟ್ಟು ಅದನ್ನು ಪರಿಹಾರಕ್ಕೆ ನೀವು ಯೂಸ್ ಮಾಡ್ಕೋಬಹುದು, ಬಳಸ್ಕೋಬಹುದು. ವಿಟಮಿನ್ ಸಿ ಫುಡ್ಸ್ ಸ್ನೇಹಿತರೆ, ವಿಟಮಿನ್ ಸಿ ಫುಡ್ಸ್ ಅಂದ್ರೆ ಈ ಪಪಾಯ ಫ್ರೂಟ್ ಇದೆಲ್ಲ, ಅದನ್ನು ಒಳ್ಳೇದು ಮಾಡತ್ತೆ, ಅದನ್ನು ತಗೊಳ್ಳಿ. ವಿಟಮಿನ್ ಸಿ ಫ್ರೂಟ್ಸ್ ಯಾವುದೇ ಇರಲಿ, ಸಿಟ್ರಸ್ ಫ್ರೂಟ್ಸ್ ಅಂತ ಹೇಳ್ತೀವಲ್ಲ, ಸಿಟ್ರಸ್ ಫ್ರೂಟ್ಸು, ಈ ಆರೆಂಜು ಇಂಥದ್ದೆಲ್ಲ ಸೇವನೆ ಮಾಡ್ಕೊಳ್ಳಿ. ಸೊ ಮತ್ತೆ ಈ ಗ್ರೀನ್ ವೆಜಿಟೇಬಲ್ಸು ಮತ್ತೆ ಸೊಪ್ಪು ಇದೆಲ್ಲನೂ ತುಂಬಾ ಪರಿಹಾರ ಕೊಡುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಈ ಚಯಾಪಚಯ ಪ್ರಕ್ರಿಯೆಗಳು ಚೆನ್ನಾಗಿ ಬೇಗವಂತವಾಗಿ ಈ ಕೋಲ್ಡ್ ಕಾಫ್ ಅನ್ನೋದು ಬೇಗವಂತವಾಗಿ ನಮಗೆ ಗುಣ ಆಗುತ್ತೆ ಸ್ನೇಹಿತರೆ. ಸೊ ಇಷ್ಟೆಲ್ಲ ಮನೆಮದ್ದು ಪರಿಹಾರಗಳಾಗಿ ನೀವು ಬಳಸ್ಕೊಳ್ಳಿ ಸ್ನೇಹಿತರೆ. ಸೊ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಎಲ್ಲಾನು ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ವಿ ಸ್ನೇಹಿತರೆ. ಸೊ ಎಲ್ಲರಿಗೂ ಕೇಳಿಸ್ಕೊಂಡಿದ್ದಕ್ಕೂ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ.